ನಿನ್ನೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ಆ ಮಳೆಯ ಹೊಡೆತಕ್ಕೆ ಸಿಕ್ಕಾಪಟ್ಟೆ ಅವಾಂತರಗಳಾಗಿದೆ. ಅಪಾರ್ಟ್ಮೆಂಟ್ಗೆ ಮಾರತಳ್ಳಿ ಹತ್ರ ಅಪಾರ್ಟ್ಮೆಂಟ್ ಸುತ್ತಮುತ್ತ ನೀರು ತುಂಬಿಕೊಂಡ್ಬಿಟ್ಟಿದೆ. ಜಲ ದಿಗ್ಬಂಧನ ಆಗ್ಬಿಟ್ಟಿದೆ. ಭಾರಿ ಮಳೆಗೆ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಜಲಾವೃತ ಆಗ್ಬಿಟ್ಟಿದೆ. ಒಡೆದ ಗೋಡೆ, ಕೂದಲಳಿ ಅಂತರದಲ್ಲಿ ಮನೆ, ಜನ ಎಲ್ಲ ಪಾರು. ಅಪ್ಡೇಟ್ ಬರ್ತಾ ಇದೆ. ಇತ್ತ ಹೆಬ್ಬಾಳದಲ್ಲೂ ಕೂಡ, ಔಟರ್ ರಿಂಗ್ ರೋಡ್ ನಲ್ಲೂ ಕೂಡ ಸಿಕ್ಕಾಪಟ್ಟೆ ಅವಾಂತರಗಳಾಗಿದೆ. ನೋಡಿ, ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಮಳೆ ಬೆಂಗಳೂರಿನಲ್ಲಿ ಎಷ್ಟೊಂದು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಇಡೀ ರಾತ್ರಿ ಮಳೆ ಸುರಿದಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಬೆಂಗಳೂರು ನಿವಾಸಿಗಳಿಗೆ ಅವಾಂತರಗಳನ್ನ ತಂದೊಡ್ಡಿದೆ. ಅದರಲ್ಲೂ ವೈಟ್ ಫೀಲ್ಡ್ ಇರ್ಬೋದು, ಈ ಕಡೆ ಹೆಬ್ಬಾಳ ಇರ್ಬೋದು, ರಿಂಗ್ ರೋಡ್ ಇರ್ಬೋದು, ಇಲ್ಲೆಲ್ಲ ಸ್ವಲ್ಪ ಲೋ ಲೈಯಿಂಗ್ ಏರಿಯಾಗಳಲ್ಲಿ ಜನಕ್ಕೆ ಬಹಳ ಸಮಸ್ಯೆ ಆಗಿದೆ. ತಗ್ಗು ಪ್ರದೇಶಗಳಲ್ಲಂತೂ ಬಹಳ ಸಮಸ್ಯೆ ಆಗಿದೆ. ಯಾವ ರೀತಿ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿಕೊಂಡ್ಬಿಟ್ಟಿದೆ ನೋಡಿ. ಇದರಲ್ಲಿ ಜನ ಹೋಗೋದು ಹೇಗೆ? BTM ಲೇಔಟ್ನ ದೃಶ್ಯಗಳನ್ನ ನೋಡ್ತಾ ಇದ್ರ, ಆ ಕಾರ್ ಮುಳುಗೋಷ್ಟು, ಆಲ್ಮೋಸ್ಟ್ ಕಾರ್ ಅರ್ಧಕ್ಕರ್ಧ ಮುಳುಗೋಷ್ಟು ನೀರು ತುಂಬಿಕೊಂಡಿದೆ. ಆ ಕಾರ್ ಪರಿಸ್ಥಿತಿಗಳು ಏನಾಗಬೇಕು, ಜನ ಹೇಗೆ ಸಂಚಾರ ಮಾಡಬೇಕು, ಟೂ ವೀಲರ್ಸ್ ಹೆಂಗೆ ಹೋಗಬೇಕು, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬಿಕೊಂಡ್ರೆ ಜನರ ಸಂಚಾರ ಹೇಗೆ? ಬಹಳ ಭಂಗ ಪಡುವಂತಾಗಿದೆ. ಜನ ಬಹಳ ಪರದಾಡುವಂತಾಗಿದೆ. ಯಾಕೆ ಅಂಡರ್ ಪಾಸ್ಗಳಲ್ಲಿ ಕಾಮಗಾರಿ ಸರಿಯಾಗಿರೋದಿಲ್ವಾ? ಆ ನೀರು ಹೋಗೋದಕ್ಕೆ ಔಟ್ಲೆಟ್ಗಳು ಇರೋದಿಲ್ವಾ? ಅದನ್ನು ವೈಜ್ಞಾನಿಕವಾಗಿ ಮಾಡಿಲ್ವಾ? ಹಾಗಾದ್ರೆ ಮಾಡಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಅದು ಹೇಗೆ ಕೆರೆ ಥರ ನೀರು ತುಂಬ್ಕೊಂಡ್ಬಿಡುತ್ತೆ. ರಾತ್ರಿ ಇಡೀ ಬೆಂಗಳೂರಲ್ಲಿ ಮಳೆ ಬರೋದು ಕಾಮನ್ನು. ಮಳೆ ಬಂತು ಅಂತ ತಕ್ಷಣ ರಾತ್ರಿ ಇಡೀ ಈ ಥರ ಅಂಡರ್ ಪಾಸ್ಗಳಲ್ಲಿ ನೀರು ತುಂಬ್ಕೊಂಡ್ಬಿಟ್ರೆ ಜನ ಬದುಕೋದು ಹೆಂಗೆ? ಮಳೆ ಬರದೇ ಇದ್ರೆ ಕುಡಿಯೋ ನೀರು ಇರೋದಿಲ್ಲ. ಆದರೆ ಮಳೆ ಬಂದರೆ ಈ ಥರ ಅವಾಂತರ. ನೋಡಿ, ಅಂಡರ್ ಪಾಸ್ಗಳಲ್ಲಿ ಯಾವ ಮಟ್ಟದ ನೀರು ತುಂಬಿಕೊಂಡಿದೆ ಅಂತ. ಜನ ಹೇಗೆ ಓಡಾಡಬೇಕು, ಹೇಗೆ ಸಂಚಾರ ವ್ಯವಸ್ಥೆ ಹೇಗೆ, ಟೂ ವೀಲರ್ಸ್ಗೂ ಎಷ್ಟು ಕಷ್ಟ ಆಗ್ತಾ ಇದೆ ನೋಡಿ. ಮತ್ತು ಮನೆಗಳಲ್ಲಿ KR ಮಾರ್ಕೆಟ್ ಹತ್ರ ಅಂತೂ ಪಾಪ ವ್ಯಾಪಾರಿಗಳು ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಅವ್ರಿಗೆ ವ್ಯಾಪಾರ ಎಲ್ಲ ಕೊಚ್ಕೊಂಡೋಯ್ತು, ವಸ್ತುಗಳೆಲ್ಲ ಕೊಚ್ಕೊಂಡೋದ್ವು. ಅಷ್ಟರ ಮಟ್ಟಿಗೆ ಮಳೆ ಅವಾಂತರ ಸೃಷ್ಟಿ ಮಾಡಿದೆ. ಇನ್ನು ಜಯದೇವ ಜಂಕ್ಷನ್ನಲ್ಲಂತೂ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸ್ಕೂಲ್ಗೆ ಹೋಗೋದಕ್ಕೆ ಆಗದೆ ಮಕ್ಕಳು ಕಿರಿಕಿರಿ ಅನುಭವಿಸ್ತಾ ಇದ್ದಾರೆ. ಮಳೆ ಅವಾಂತರದಿಂದಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಕೂಡ. ನಿಮಗೆ ಗೊತ್ತಲ್ಲ, ಬೆಂಗಳೂರಲ್ಲಿ ಸ್ವಲ್ಪ ಮಳೆ ಬಂದ್ಬಿಟ್ರೇನೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗುತ್ತೆ. ಅದರಲ್ಲೂ ಜಾಸ್ತಿ ಮಳೆ ಬಂದ್ರಂತೂ ಕೇಳೋದೇ ಬೇಡ, ಒದ್ದಾಟ ಆಗೋಗುತ್ತೆ. ಸ್ಕೂಲ್ಗೆ ಹೋಗೋದಕ್ಕೆ, ಮಕ್ಕಳಿಗೆ ಆಫೀಸ್ಗೆ ಹೋಗೋದಕ್ಕೆ ಜನಗಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. ಈಗಲೂ ಕೂಡ ಆ ಮಳೆಯ ಅವಾಂತರಗಳ ತೊಂದರೆಯನ್ನ, ಪರಿಣಾಮವನ್ನ ಜನ ಅನುಭವಿಸ್ತಾ ಇದ್ದಾರೆ. ಮತ್ತಷ್ಟು ದೃಶ್ಯಗಳು, ಇನ್ನಷ್ಟು ದೃಶ್ಯಗಳು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ ಮೇಲೆ. ಮಾರತಳ್ಳಿನಲ್ಲಿ ಯಾವ ರೀತಿ ನೀರು ತುಂಬಿಕೊಂಡಿದೆ, ಹೆಬ್ಬಾಳ ಫ್ಲೈಓವರ್ ಮತ್ತೆ ರಸ್ತೆಗಳ ಮೇಲೆ ಯಾವ ರೀತಿ ನೀರು ತುಂಬಿಕೊಂಡಿದೆ, ಹಾಗೆ BTM ಲೇಔಟ್ನಲ್ಲಿ ರಸ್ತೆ ಮೇಲೆ ಯಾವ ರೀತಿ ನೀರು ತುಂಬಿಕೊಂಡಿದೆ, ಜನಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ, ಸಂಚಾರ ಎಷ್ಟು ಅಸ್ತವ್ಯಸ್ತಗೊಂಡಿದೆ ಅನ್ನೋಂಥದ್ದು ನೋಡ್ತಾ ಇದ್ದೀರಾ. ಮಾರತಳ್ಳಿನಲ್ಲಿ ಅಪಾರ್ಟ್ಮೆಂಟ್ಗಳು ತುಂಬಿರ್ತಕ್ಕಂಥ ನೀರನ್ನ ತೆಗೆಯುವಂಥ ಕೆಲಸ ಆಗ್ತಾ ಇದೆ. ಆದರೂ ಕೂಡ ಇನ್ನೂ ಸಾಕಷ್ಟು ನೀರು ತುಂಬಿದೆ. 8 ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಬೆಂಗಳೂರು ಮಳೆ ಅನಾಹುತದ 8 ದೃಶ್ಯಗಳು. ಮಾರತಳ್ಳಿ ಅಪಾರ್ಟ್ಮೆಂಟ್ ಅಲ್ಲಿ ನೀರು ತುಂಬಿರುವಂತದ್ದು. ಹೆಬ್ಬಾಳ ಫ್ಲೈಓವರ್ ಮೇಲ್ರಿ ಇದು. ಇಷ್ಟೊಂದು ನೀರು ತುಂಬಿಕೊಂಡಿದೆ. ಜನ ಹೆಂಗ್ ಸಂಚಾರ ಮಾಡ್ಬೇಕು? ಫ್ಲೈಓವರ್ ಮೇಲೆ ಈ ತರ ನೀರು ತುಂಬಿಕೊಂಡ್ರೆ ಹಂಗೆ ಅಷ್ಟು ಅವೈಜ್ಞಾನಿಕ ಕಾಮಗಾರಿ ಮಾಡಿರ್ತಾರಪ್ಪ ಅಂತ ಅನ್ಸುತ್ತೆ. KR ಮಾರ್ಕೆಟ್ ಪಾಪ ವ್ಯಾಪಾರಿಗಳ ವಸ್ತುಗಳೆಲ್ಲ ಕೊಚ್ಕೊಂಡು ಹೋಗಿದೆ. ಬೆಳಗ್ಗೆ KR ಮಾರ್ಕೆಟಲ್ಲಿ ಏನು ಗೊತ್ತಾ, ಬೆಳಗ್ಗೆ 3 ಗಂಟೆ 4 ಗಂಟೆಗೆಲ್ಲ ಅಲ್ಲಿ ವ್ಯಾಪಾರ ಆರಂಭ ಆಗುತ್ತೆ. ಅಂಥದ್ರಲ್ಲಿ ಇಡೀ ರಾತ್ರಿ ಮಳೆ ಬಂದು ನೀರು ತುಂಬಿಕೊಂಡ್ಬಿಟ್ಟಿದೆ. ವ್ಯಾಪಾರಿಗಳು ಏನು ಮಾಡಬೇಕು? ತಂದಿರೋ ವಸ್ತುಗಳೆಲ್ಲ ಕೊಚ್ಕೊಂಡು ಹೋಗಿದೆ. ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಔಟರ್ ರಿಂಗ್ ರೋಡಲ್ಲೂ ಸಿಕ್ಕಾಪಟ್ಟೆ ನೀರು ತುಂಬಿಕೊಂಡಿದೆ. ಹೆಬ್ಬಾಳ, BTM ಲೇಔಟ್, ಮಾರತಳ್ಳಿ ಎಲ್ಲ ಕಡೆ ನೀರು. ರಸ್ತೆಗಳೆಲ್ಲ ಕೆರೆಗಳು, ನದಿಗಳಾಗ್ಬಿಟ್ಟಿದೆ. ದಿನ ಇದೇ ಕತೆ. ಆದರೆ ಹೆಂಗೆ ಬೆಂಗಳೂರಿನ ಕತೆ ಹೆಂಗೆ ಅಂತ. ರಸ್ತೆ ಮೇಲೆ ನೀರು ತುಂಬಿಕೊಳ್ಳುತ್ತೆ ಅಂದರೆ ಅದು ಎಷ್ಟು ಅವೈಜ್ಞಾನಿಕ ಕಾಮಗಾರಿ ಇರಬೇಕ್ರಿ? ನೀರು ಹೋಗ್ಬೇಕಲ್ವಾ? ರಸ್ತೆ ಮೇಲೆ ಇರೋ ನೀರು ಹರಿದು ಹೋಗಬೇಕು. ಅಥವಾ ರಿಂಗ್ ರೋಡ್ ಮೇಲೆ ಅಷ್ಟು ಹೊಸ ರಸ್ತೆಗಳನ್ನು ಮಾಡಿದ್ದಾರೆ, ಅದ್ರ ಮೇಲೆ ಈ ಥರ ನೀರು ತುಂಬಿಕೊಳ್ಳುತ್ತೆ ಅಂತಂದರೆ ಇನ್ನೆಷ್ಟು ಅವೈಜ್ಞಾನಿಕ ಕಾಮಗಾರಿ ಇರಬೇಕು? ಟೌನ್ ಪ್ಲಾನಿಂಗು, ಸಿಟಿ ಪ್ಲಾನಿಂಗು ಅಂತ ಇವತ್ತು ತಲೆ ಕೆಡಿಸ್ಕೊಳ್ಳೋರು ಯಾರೂ ಇಲ್ಲ. ಏನು ಮಾಡ್ತಾ ಇದ್ದಾರೆ? ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಏನು ಮಾಡ್ತಾ ಇದ್ದಾರೆ? ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಏನು ಮಾಡ್ತಾ ಇದ್ದಾರೆ? ಇನ್ನೂ ಕೂಡ ನಿದ್ದೆಯಿಂದ ಎದ್ದಿದ್ದಾರೋ ಇಲ್ವೋ ಅನ್ನೋದೇ ಜನಗಳ ಡೌಟು. ಇಷ್ಟೆಲ್ಲ ಅವಾಂತರಗಳು ಆಗ್ತಾ ಇದ್ರು ಜನಪ್ರತಿನಿಧಿಗಳು ಯಾರಾದರೂ ಸ್ಪಂದಿಸಿದ್ದಾರಾ ಇದಕ್ಕೆ? ಆಯ್ತು, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಾ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ ಮಾರತಳ್ಳಿಯಿಂದ. ವೀರೇಶ್, ಮಾರತಳ್ಳಿನಲ್ಲಿ ಏನೇನು ಅನಾಹುತ ಆಗಿದೆ? ಪಾಯಿಂಟ್ ನಂಬರ್ 1,
ಪಾಯಿಂಟ್ ನಂಬರ್ 2, ಅದಕ್ಕೆ BBMP ಸ್ಪಂದಿಸಿದ್ಯಾ, ಜನಪ್ರತಿನಿಧಿಗಳು ಸ್ಪಂದಿಸಿದಾರಾ? ಅಲ್ಲಿ ಸುಮ್ಮನೆ ನೀರು ತೆಗೆದು ಹೊರಗೆ ಹಾಕೋದ್ರಿಂದ ಇವತ್ತು ಸಂಜೆ ಮತ್ತೆ ಮಳೆ ಬಂದ್ರೆ ಮತ್ತದೇ ತರ ನೀರು ತುಂಬಿಕೊಳುತ್ತಲ್ವಾ? ಅದಕ್ಕೇನು ಪರಿಹಾರ, ಏನ್ ನಡೀತಾ ಇದೆ ನೀವಿರೋ ಜಾಗದಲ್ಲಿ? ಶ್ರೀಲಕ್ಷ್ಮಿ, ನಾನು ಮಾರ್ತಳ್ಳಿ ಭಾಗದಲ್ಲಿದ್ದೇನೆ. ಅಂದರೆ ಈ ಸಿಟಿಯಲ್ಲಿ ನಿನ್ನೆ ರಾತ್ರಿ ಸುರಿದ ಹಲವು ಕಡೆ ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳ ಮೇಲೆ ಆ ನೀರು ನಿಂತಿದೆ. ಇದಕ್ಕೆಲ್ಲ BBMP ಅಧಿಕಾರಿಗಳ ನೇರ ಹೊಣೆ ಅಂತಲೇ ಹೇಳಲಾಗ್ತದೆ. ಯಾಕಂದರೆ ರಾಜಕಾಲುವೆನ ಒತ್ತುವರಿ ತೆರವು ಮಾಡಿಲ್ಲ, ಮತ್ತೊಂದು ಕಡೆ ಹೂಳತ್ವೆ ಕೆಲಸ ಆಗಿಲ್ಲ. ಒಂದು ಕಡೆ ಮಳೆ ಬಂದರೆ ನಾವು ಫುಲ್ ಫಿಟ್ ಆಗಿದ್ದೀವಿ, ಎಲ್ಲವನ್ನ ನಾವು ಸರಿ ಮಾಡಿದ್ವಿ ಅಂತ ಹೇಳ್ತಾರೆ BBMP ಅಧಿಕಾರಿಗಳು. ಬಟ್ ಈ ಒಂದು ಮಳೆಯಿಂದ ಎಲ್ಲ ಗೊತ್ತಾಗುತ್ತೆ. ಯಾಕಂದರೆ ಪ್ರತಿ ವರ್ಷ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಆಗುತ್ತೆ. ಸಿಟಿ ಜನರು ರೋಷಿ ಹೋಗ್ತಾರೆ, ಯಾಕಪ್ಪ ಮಳೆ ಬರ್ತಂತ ನಮ್ಮ ಕಡೆ ಅಂದ್ಕೊಳ್ತಾರೆ. ಯಾಕಂದರೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ. ನಾ ಪ್ರೆಸೆಂಟಿಗೆ ಮಾರ್ತಳ್ಳಿಯ ಸಿಗ್ನಲ್ ಬಳಿ ಇದ್ದೇನೆ. ಈ ಒಂದು ಭಾಗದಲ್ಲಿ ನೋಡ್ತಿರ್ಬೋದು. ಯಾಕಂದರೆ ಈ ಒಂದು ಭಾಗದಲ್ಲಿ ತುಂಬ ಮಳೆ ಆಗಿದೆ, ತುಂಬ ಟ್ರಾಫಿಕ್ ಜಾಮ್ ಆಗಿದೆ. ಒಂದು HL ರೋಡ್ ಕಡೆ ಹೋಗ್ಬೇಕಂದ್ರೆ ಅರ್ಧ ಗಂಟೆ ಬೇಕಾಗುತ್ತೆ, 40 ನಿಮಿಷ ಬೇಕಾಗುತ್ತೆ. ತುಂಬ ಸಮಸ್ಯೆ ಆಗಿದೆ ಈ ಒಂದು ಭಾಗದಲ್ಲಿ. ಮತ್ತು ಈ ಒಂದು ಮಾರ್ತಳ್ಳಿ ಅಪಾರ್ಟ್ಮೆಂಟ್ ಭಾಗದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಯಾಕಂದರೆ ರಸ್ತೆಯ ನೀರನ್ನು ಈಗ ಮನೆ ಒಳಗೆ ಹೋಗ್ತಿದೆ. ಹೀಗಾಗಿ ಇಲ್ಲ ಒಂದು ಕಡೆ ಸಿಟಿ ಜನರು ರೋಷಿವಾಗಿದ್ದಾರೆ. ಪದೇ ಮಳೆ ಬಂದರೆ ಇದೇ ಸಮಸ್ಯೆ ಆಗುತ್ತೆ. ಅಧಿಕಾರಿಗಳು ಬರ್ತಾರೆ, ನೋಡ್ತಾರೆ, ಶಾಶ್ವತ ಪರಿಹಾರ ಮಾತ್ರ ಮಾಡೋದಿಲ್ಲ. ಮತ್ತೊಂದು ಕಡೆ BBMP ಅಧಿಕಾರಿಗಳು ಸುಮಾರು ಆ ಡೇಂಜರ್ ಪ್ಲೇಸ್ಗಳನ್ನು ಗುರುತು ಮಾಡಿದ್ದಾರೆ, ಅಲ್ಲಿ ಶಾಶ್ವತ ಪರಿಹಾರ ಮಾಡಿಲ್ಲ. ಹೀಗಾಗಿ ಇಲ್ಲ ಒಂದು ಕಡೆ BBMPಯ ಅಧಿಕಾರಿಗಳ ಒಂದು ಕಡೆ ನಿರ್ಲಕ್ಷ್ಯಕ್ಕೆ ಸಿಟಿ ಜನರು ಈ ಒಂದು ಮಳೆಯಿಂದ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಹದೇಶ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.